ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲಗಳು, ಗೌರವ ಸಿಗ್ತಕ್ಕಂಥದ್ದು, ದಾಂಪತ್ಯದ ಸ್ವಲ್ಪ ಮನಸ್ತಾಪದ ವಾತಾವರಣ, ಸ್ತ್ರೀಯರಿಗೆ ದುಃಖ, ವ್ಯಥೆ, ಅಸಮಾಧಾನ, ಸೇವಕರು ಸಹಾಯಕರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ನಿಮಗೆ ಸಡನ್ನಾಗಿ ಏನೋ ಒಂದು ಕೆಲಸ ಯಾರಿಗೋ ಹೇಳಿರ್ತೀರ ಪಾಪ, ಅದು ಆಗೋದಿಲ್ಲ. ತನ್ಮೂಲಕ ಕೋಪ, ತಾಪ ಇಂಥವಾಗ ಬಲಿಯಾಗೋ ಸಾಧ್ಯತೆ ಇದೆ, ಹುಷಾರು. ಮತ್ತು ಸಂಗಾತಿ ವಿಚಾರದಲ್ಲಿ ಸೋಮವಾರ ಮಂಗಳವಾರ ನಿಮಗೆ ಸ್ವಲ್ಪ ಮನಸ್ಸು ಡಿಸ್ಟರ್ಬ್ ಆಗಿಬಿಡುತ್ತೆ. ತುಂಬ ಮನಸ್ಸಿಗೆ ವೇದನೆ, ವ್ಯಥೆ, ನೋವು ಈ ಸಾಧ್ಯತೆಗಳಿದ್ದಾವೆ, ಹುಷಾರಾಗಿರಿ. ಮತ್ತು ಬೆಂಕಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಹೆಣ್ಣುಮಕ್ಕಳಿಗೆ, ಸ್ತ್ರೀಯರಿಗೆ ಚಂದ್ರ ಅಷ್ಟಮದಲ್ಲಿದ್ದರೆ ಸ್ವಲ್ಪ ದುಃಖದ ವಾತಾವರಣ, ವ್ಯಥೆ, ಅಪಮಾನ, ಅದೇ ಖಿನ್ನತೆ. ಈಗಷ್ಟೇ ಹೇಳಿದ್ನಲ್ಲ, ಮನಸ್ಸಿಗೆ ತಾಗ್ಬಿಟ್ರೆ ಅದು ಶರೀರಕ್ಕೂ ಸಂಬಂಧಿಸುತ್ತೆ ಅಂತ. ಹೀಗಾಗಿ ಚಂದ್ರ ಮನಸ್ಸಿಗೆ ಅಧಿಪತಿ, ಅವನ ಅಷ್ಟಮದಲ್ಲಿದ್ದಾಗ ಮನಸ್ಸನ್ನು ಚುಚ್ತಾನೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ. ಇದಕ್ಕೇನು ಜಾಗ್ರತೆ ಅಂತಂದರೆ ಧ್ಯಾನ, ತಪಸ್ಸು, ದೇವರ ಆರಾಧನೆಗಳು, ಇವುಗಳಿಂದ ನಾವು ಈ ಮನಸ್ಸನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂದರೆ ಧ್ಯಾನವೇ. ನೀವು ಯಾವ ಡಾಕ್ಟರ್ ಹತ್ರಕ್ಕೆ ಹೋದರೂ ಅದನ್ನೇ ಹೇಳ್ತಾರೆ, ಮೆಡಿಟೇಷನ್ ಮಾಡಿ. ಆದರೆ ಅದು ಮಾಡೋದು ಹೇಗೆ, ಅದರ ಕಲೆ ಬೇಕಾಗುತ್ತೆ. ಇದಕ್ಕೆ ಗುರು ಮುಖ್ಯನ ಬರಬೇಕು. ನೋಡಿ, ಹತ್ತಿರದಲ್ಲಿ ನಿಮಗೆ ಯಾರು ಗುರು ಬರೆಯರೋ ಅವ್ರ ಹತ್ರ ಕೇಳಿಕೊಂಡು ಧ್ಯಾನ ಅದು ಹೇಗೆ, ಧ್ಯೇಯ ವಸ್ತುವನ್ನು ಹೇಗೆ ನಾವು ಅದರಲ್ಲಿ ತಾದಾತ್ಮ್ಯತೆ ಮಾಡಿಕೊಳ್ಳೋದು ಗಮನಿಸಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನಗಳು, ಏರುಪೇರು ಆಗ್ತಕ್ಕಂತಹ ಸಾಧ್ಯತೆ, ಧಾರ್ಮಿಕತೆ, ಶುಭ ಚಿಂತನೆ ಇದೂ ಇದೆ, ತೊಂದರೆ ಇಲ್ಲ. ಸ್ನೇಹಿತರಲ್ಲಿ ಸ್ವಲ್ಪ ಅಸಮಾಧಾನ, ಕೃಷಿ, ವಸ್ತ್ರ, ಹೈನು, ಹಾಲು ಈ ಕ್ಷೇತ್ರದವರಿಗೆ ಅಲ್ಲಿ ವಸ್ತುತಃ ಚಂದ್ರ ಲಾಭದಲ್ಲೂ ಸಂಚರಿಸ್ತಾನೆ ಕೊನೆಗೆ. ಹೀಗಾಗಿ ಅದರಿಂದ ಲಾಭ, ಅನುಕೂಲ ಇತ್ಯಾದಿಗಳನ್ನ ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ರಾಹು ಜೊತೆಗೆ ಚಂದ್ರ ಸೇರಿದಾಗ ಏನಾಗುತ್ತೆ, ಸ್ವಲ್ಪ ತೊಡಕುಗಳು, ತೊಂದರೆಗಳು, ಏರುಪೇರುಗಳು, ಮನಸ್ತಾಪಗಳು, ಅಲ್ಲೇ ವೃತ್ತಿ ಸ್ಥಳದಲ್ಲೇ ಘರ್ಷಣೆಗಳು ಏರ್ಪಾಡಾಗ್ತಕ್ಕಂಥದ್ದು, ಜಾಗ ಯಾಕೋ ಇರಿಟೇಷನ್ ಆಗ್ತಾಯಿದೆ, ಮೊದಲು ಹೊರಟುಬಿಡೋಣ ಅಂತ ಈ ಥರ ಅಸಮಾಧಾನಗಳು, ಈ ಸಾಧ್ಯತೆ ಜಾಸ್ತಿ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ವೃಷಭ ರಾಶಿಯವರು. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ, ನಿಮ್ಮ ರಾಶಿ ಅಧಿಪತಿ ಶುಕ್ರನಿಗೆ ಬಲವಿಲ್ಲ, ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ, ಅದು ನಿಮ್ಮಲ್ಲಿ ಒಂದು ಬಲ ತಂದು ಕೊಡುತ್ತೆ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಹಕಾರ, ಧನಲಾಭ, ಪರಸ್ಪರ ಧನಾನುಕೂಲ ಇದೆಲ್ಲ ಚೆನ್ನಾಗಿದೆ. ವಸ್ತ್ರ, ದಿನಸಿ, ನೀರಿನ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಾಣ್ತಕ್ಕಂಥ ಸಾಧ್ಯತೆ ಕೂಡ ಚೆನ್ನಾಗಿದೆ. ಯಾಕಂದರೆ ಚಂದ್ರ ಧನಾಧಿಪತಿ ಅಲ್ಲಿ ಗುರುಮನೆಯಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಸ್ತ್ರೀಯರಿಗೆ ಸಮಾಧಾನ, ಸೌಖ್ಯ ಫಲ ಇದನ್ನೆಲ್ಲ ಕಾಣ್ತೀರ, ಚೆನ್ನಾಗಿದೆ. ನಿಮ್ಮ ರಾಶಿಯಾಧಿಪತಿಯೂ ಚೆನ್ನಾಗಿದ್ದಾನೆ, ಹೀಗಾಗಿ ಆರೋಗ್ಯದಲ್ಲೂ ಬಲ ಇದೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವೃತ್ತಿಯಲ್ಲೂ ಚೆನ್ನಾಗಿದೆ. ಕರ್ಮಾಧಿಪತಿ ವಸ್ತು ಮೌಢ್ಯನಾಗಿದ್ದಾನೆ. ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಎಲ್ಲ ಗೊತ್ತು ಅನ್ನೋ ಥರ ಮಾಡಬಾರ್ದು. ಯಾಕೆಂದರೆ ಕರ್ಮಾಧಿಪತಿ ಬಲಹೀನಾದಾಗ ನೀವು ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ತೊಡಕುಗಳು, ತೊಂದರೆಗಳು, ಎಂಥ ಜಾಣರು ಕೂಡ ಸ್ವಲ್ಪ ಜಾರಿ ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದೆರಡು ಸಲ ಪರಿಶೀಲನೆ ಮಾಡಿಕೊಂಡು ಇದು ಸರಿ ಇದೆಯಾ ಅಂತ ನೋಡ್ಕೊಂಡು ಆಮೇಲೆ ಕೆಲಸಕ್ಕೆ ಕೈ ಹಾಕೋದು, ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಂಗಾತಿ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ ಇದು ತುಂಬ ಚೆನ್ನಾಗಿದೆ, ಅದು ನಿಮಗೆ ಒಳ್ಳೆಯ ಫಲ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ವೃತ್ತಿಯಲ್ಲಿ ಹಿರಿಯರ ಸಹಾಯ, ತಂದೆ ತಾಯಿಗೆ ಮಕ್ಕಳಲ್ಲಿ ಸ್ವಲ್ಪ ಘರ್ಷಣೆ ಉಂಟಾಗ್ತಕ್ಕಂಥ ವಾತಾವರಣ ಇದೆ. ಧರ್ಮ ಕಾರ್ಯಗಳಲ್ಲಿ ಅಪವಾದ, ತೊಂದರೆ, ಹಣ, ಕುಟುಂಬ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಚಂದ್ರ ರಾಹು ಒಟ್ಟಾಗ್ಬಿಡ್ತಾರೆ. ಹೀಗಾಗಿ ಈ ದೇವಸ್ಥಾನವೋ ಮತ್ತೊಂದು ಇಂಥ ಶುಭ ಅಥವಾ ಇನ್ಯಾವುದೋ ಒಂದು ಮಠ ಇತ್ಯಾದಿ ಇಂಥ ಕ್ಷೇತ್ರಗಳಲ್ಲಿ ಹಣಕಾಸಿನ ವಿಚಾರ ಸ್ವಲ್ಪ ಜಾಗ್ರತೆ ಇರಬೇಕು. ಚಂದ್ರ ರಾಹು ಸೇರಿದಾಗ ದುರ್ಬುದ್ಧಿಗಳು ಅಥವಾ ಇನ್ಯಾವುದೋ ಒಂದು ಅಪವಾದ ಬಂದುಬಿಡ್ತಕ್ಕಂಥದ್ದು, ನಿಭಾಯಿಸದೆ ಹೋಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆಗಳಿರುತ್ತೆ, ಹುಷಾರಾಗಿರಿ. ಯಾವುದೋ ಟ್ರಸ್ಟು ಮತ್ತೊಂದು ಇಂಥ ಕೆಲಸಗಳಲ್ಲಿರುವಾಗ ಒಂದು ಏನು ಸಾಮಾಜಿಕವಾಗಿ ಅವಲಂಬನೆ ಇರತಕ್ಕಂಥ ಸನ್ನಿಧಾನ ಕ್ಷೇತ್ರಗಳಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿರಬೇಕು. ಆ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ. ತಾಯಿ ಮಕ್ಕಳಲ್ಲೂ ಸ್ವಲ್ಪ ಅಸಮಾಧಾನ, ತಂದೆಯ ಮಕ್ಕಳಲ್ಲೂ ಸ್ವಲ್ಪ ಕಿರಿಕಿರಿ ವಾತಾವರಣ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಧರ್ಮ ಕಾರ್ಯಗಳಲ್ಲಿ, ಧರ್ಮ ವಿಚಾರಗಳಲ್ಲಿ ಬಹಳ ಜಾಗ್ರತೆ ಬೇಕು ಮಿಥುನ ರಾಶಿಯವರು. ಈ ವಾರದ ಅಂತ್ಯದಲ್ಲಿ ಹುಷಾರು. ಅಥವಾ ಇನ್ಯಾವುದೋ ಕ್ಷೇತ್ರಗಳಿಗೆ ಹೋದಾಗಲೂ ಅಷ್ಟೇ, ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಗೋದೆ, ಅಲ್ಲೇನೋ ಬಯಸ್ಕೊಳ್ಳೋದು ಮತ್ತೊಂದು ಆಗುತ್ತೆ. ಹೀಗಾಗಿ ಎಚ್ಚರಿಕೆ ಇರಲಿ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಮಿಥುನ ರಾಶಿಯವರು ನಾಗ ಪ್ರಾರ್ಥನೆ, ಅಮ್ಮನವರ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆ, ನಾಗ ಪ್ರಾರ್ಥನೆ ಎರಡೂ ಮಾಡಿ. ಎರಡರಿಂದಲೂ ನಿಮಗೆ ಒಂದು ರೀತಿಯ ಒಂದು ವಾತಾವರಣ, ಒಂದು ಕವಚದ ವಾತಾವರಣ ನಿರ್ಮಾಣವಾಗುತ್ತೆ. ಅಂಥ ಪ್ರಮಾದಗಳು ಏರ್ಪಾಡಾಗೋದಿಲ್ಲ. ಇದು ಮಿಥುನವರೆಗಿನ ಫಲಾಫಲಗಳು. ಶಾಸ್ತ್ರಿಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಬೆಂಗಳೂರಿನಿಂದ ಗಾಯತ್ರಿ ಅಂತ ಕರೆ ಮಾಡಿದ್ದಾರೆ. ಗಾಯತ್ರಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಮಗನ ಬಗ್ಗೆ ಕೇಳಬೇಕು ಮೇಡಮ್. ಹೇಳಿ. 5/9/91. 5/9/91.
ಹಾ ಸಮಯ ಸಾಯಂಕಾಲ 5:30 ಮೇಡಮ್. 5:30 ಅಲ್ವಾ, ಸಂಜೆ? ಹಾ. ಹಾ, ಪ್ರಶ್ನೆ ಹೇಳಿ. ಮದ್ವೆ ಬಗ್ಗೆ ಕೇಳ್ಬೇಕು ಮೇಡಮ್. ಹಾ, ಗಾಯತ್ರಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇದು ವಿವಾಹದ ವಿಚಾರವಾಗಿ ಅಂತ ಹೇಳಿದ್ರಿ ಅಲ್ವಾ? ಹೌದು. ಅವನ ರಾಶಿ ನಕ್ಷತ್ರ ಯಾವ್ದು ಅಂತ? ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಆಗುತ್ತೆ. ಹಾ. ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ, ಪುಷ್ಯ ನಕ್ಷತ್ರ 2ನೇ ಪಾದ ಆಗುತ್ತೆ. ಹಾ. ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರಿ ನೋಡಿ. 2027 ಮುಂದಿನ ವರ್ಷದ ನಂತರ, ಮುಂದಿನ ವರ್ಷ ಏಪ್ರಿಲ್ ನಂತರ ಅವರಿಗೆ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಶುಕ್ರನ ಕಾಲ ಬಂದಾಗ ವಿವಾಹಕ್ಕೆ ಏನು ಕಾಲ ಏರ್ಪಾಡಾಗುತ್ತೆ ಅಂತ. ಹೀಗಾಗಿ ಅನುಕೂಲ ಆಗುತ್ತೆ. ಮತ್ತು ಈ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ, ಹೀಗಾಗಿ ಒಳ್ಳೆಯ ಇದೆ, ಚೆನ್ನಾಗಿದೆ. ಆದರೆ ಒಂದು ತೊಡಕು ಇದೆ. ಅಷ್ಟಮದಲ್ಲಿ ಕುಜ ಇರೋದು, ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದಿರೋದು ಬುಧ. ಹೀಗಾಗಿ ಬುಧ ಕುಜ ಈ 2 ಗ್ರಹ ಶಾಂತಿಯನ್ನು ದಯವಿಟ್ಟು ಮಾಡಿಸಿ. ಮುಂದಿನ ವರ್ಷದಲ್ಲಿ ಖಂಡಿತ ವಿವಾಹಕ್ಕೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದ ಗಾಯತ್ರಿ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಂದನಾ ಅಂತ ತಿಪಟೂರಿನಿಂದ. ವಂದನಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ, ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ನಿಮ್ಮ ಪ್ರಶ್ನೆ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಹೇಳಿ, ನಿಮ್ಮ ಹೆಸರು, ಜನ್ಮ ದಿನಾಂಕ, ಟೈಮಿಂಗ್ಸ್. 19/12 19/12 2002. ಟೈಮು ಬೆಳಿಗ್ಗೆ 7:10. ಬೆಳಗ್ಗೆ 7:10. ಓಕೆ, ಪ್ರಶ್ನೆ ಕೇಳಿ. ಸರ್, ನಾನು ಆಲ್ರೆಡಿ ಕೇಳಿದ್ದೆ, ನನಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ. ನೀವು ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದ್ರಿ. ಇಲ್ಲೆಲ್ಲ ವಿಚಾರಿಸಿ ನೋಡಿದಕ್ಕೆ 30,000 40,000 ಕೇಳ್ತಿದ್ದಾರೆ ಸರ್. ಅದು ಮಾಡ್ಸಕ್ಕೆ ನೋಡಿ, ನಿಮಗೆ ನಮ್ಮ ಕೈಲಿ ಆಗಿಲ್ಲ, ಅಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲದಲ್ಲಿ ನೋಡಿ, ಸ್ವಲ್ಪ ಉದ್ದು ಹಾಗೂ ಸ್ವಲ್ಪ ತೊಗರಿ ಹಾಗೂ ಮತ್ತು ಕಡಲೆ, ಈ 3 ಧಾನ್ಯಗಳನ್ನು ಯಾವುದಾದ್ರು ಈಶ್ವರ ಸನ್ನಿಧಾನಕ್ಕೆ ಕೊಡಿ. 9 ವಾರ ಇದನ್ನು ನಿರಂತರವಾಗಿ ಮಾಡಿ. ಅರ್ಥ ಆಯ್ತಾ? ಅಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ ನಂಗೆ ಸಾಮರ್ಥ್ಯ ಇರೋದು ಇಷ್ಟೇ, ಹೀಗಾಗೋದು ನಿನಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನೂ ಅಲ್ಲ, ಹೀಗಾಗಿ ನನ್ನ ಯಾವ ತೊಡಕಿದೆ ಇದನ್ನು ನಿವಾರಣೆ ಮಾಡುವಂತೇಳಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆಗೆ ಸಂಧಿ ಶಾಂತಿ ಮಾಡಿದಷ್ಟು ಬಲ ಖಂಡಿತ ಬರುತ್ತೆ, ಯೋಚನೆ ಮಾಡಿಬಿಡಿ. ನಮಸ್ಕಾರ ಮಾಡೋದು ಯಥಾ ಬಲ ತಥಾ ನಮಸ್ಕಾರ ಅಂತ. ಹೀಗಾಗಿ ನಮ್ಮ ಬಲ ಎಷ್ಟೋ ಅದನ್ನು ನೋಡ್ಕೊಂಡು ನಮಸ್ಕಾರ ಮಾಡಬೇಕು ಅಂತ. ಹೀಗಾಗಿ ಚಿಂತೆ ಮಾಡಬೇಡಿ. ಮತ್ತು ಈಗ ನಿಮಗೆ ಯಾವಾಗ ಅದು ಅನುಕೂಲ ಆಗುತ್ತೆ ವೃತ್ತಿ ಸಂಬಂಧಿ ಅಂದರೆ, ಮುಂದಿನ ವರ್ಷ ಏಪ್ರಿಲ್ ನಂತರದಲ್ಲಿ ಗುರುವಿನ ಕಾಲ ಶುರುವಾಗುತ್ತೆ. ವಸ್ತುತಃ ನಿಮ್ಮ ರಾಶ್ಯಾಧಿಪತಿ ಲಗ್ನಾಧಿಪತಿ ಗುರುವೇ ಆಗಿದ್ದಾನೆ, ಅವನು ಚೆನ್ನಾಗಿದ್ದಾನೆ, ಅವನಿಗೆ ಬಲವೂ ಬರುತ್ತೆ. ಆ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಮತ್ತು ಬಹಳ ಮುಖ್ಯವಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಕಡಲೆ ಹಾಗೂ ಬೆಲ್ಲ ಇದನ್ನು ನಿರಂತರವಾಗಿ ಈ ಏನು ಸಂಧಿ ಶಾಂತಿ ವಿಚಾರವಾಗಿ ನಾನು ಹೇಳಿದೆ, ಉದ್ದು ಮತ್ತು ತೊಗರಿ ಕಡಲೆ ಇದನ್ನು 9 ವಾರ ಮಾಡಿ. ಅಷ್ಟರಲ್ಲೇ ನಿಮಗೆ ಇದರ ಸಹಾಯ ಅನುಕೂಲ ಆಗಿಬಿಡುತ್ತೆ. ಇದನ್ನು ಪ್ರಯತ್ನ ಮಾಡಿ. 9 ವಾರದಲ್ಲಿ ನಿಮಗೆ ಎಲ್ಲ ರೀತಿಯ ತೊಡಕುಗಳು ಬಿಡುಗಡೆಯಾಗಿ ಕೆಲಸದಲ್ಲೂ ಒಂದು ಬಲ ಬರುತ್ತೆ. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ವಿಶ್ವಾಸದಿಂದ ನಂಬಿಕೆಯಿಂದ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಳ್ಳೆಯದಾಗಲಿ. ಧನ್ಯವಾದ ವಂದನಾ ಅವರೇ ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.